ಯಾಕೆ ನಿಂಗಮ್ಮ ಹಿಂಗೆ ಅಳ್ತಾ ಕುಂತಿದ್ಯಾ? ಏನಾತೆ? ನನಗೆ ಮದುವೆ ಮಾಡಕ್ಕೆ ಹೋಗ್ತೀವಿ ಅಂತಿದ್ರೆ ದುಡ್ಡು ಪಟ್ಟು ಕಳ್ಕೊಂಬಂದೇನೆ, ಹಿಂಗೇನೋ ಕಳ್ಕೊಂಡ್ರೆ ಹಂಗೆ ಅಳ್ತಾ ಕುಂತಿದ್ಯಾ? ಓಯ್ ನಿಂಗಮ್ಮ ಮಾತಾಡ್ತಿರ ಕೇಳಿಸ್ತಿಲ್ವೇ? ಎಲ್ಲಿ ಕಾಲ್ದಾಗಿದೆಯಾ? ಹಾಂ ಕೇಳಿಸ್ತು ಕಣಕ್ಕ, ನೀನು ಹೇಳಿದ್ದೆಲ್ಲ ಕೇಳಿಸ್ತು, ನೀನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ನಾನು ಹೇಳ್ತಿರೋದು ದುಡ್ಡು ಪಟ್ಟು ಕಳ್ಕೊಂಡಿದ್ದೀನಿ ಅಂತ ಅಲ್ಲ, ಮತ್ತಿನ್ನ ನಿಮ್ಮ ಅಪ್ಪನ ಕಳ್ಕೊಂಡಿದ್ದೀಯ ಅಂತ ಗೋಳಾಡ್ತಿದ್ಯಾ ನೀನು? ಸುಮ್ಮನೆ ನಾನು ಏನು ನಮ್ಮ ಅಪ್ಪನ ಗಂಟು ಹೋತು, ನನ್ನ ಗಂಡನ ಗಂಟು ಹೋತು, ನಮ್ಮ ಮಾವನ ಗಂಟು ಹೋತು ಅಂತ ಏನು ಹೇಳ್ತಿಲ್ಲ. ನನಗೆ ಎಂಥ ಅವಮಾನ ಆಯ್ತು ಗೊತ್ತೇನಕ್ಕ ನನ್ನ ದಿನಲ್ಲಿ ಒಡವೆ ಅಂಗಡಿಗೆ. ಹೇಳಿ ಏನು ಹೇಳ್ತಿದ್ಯಾ? ಎಂಥ ಅವಮಾನ ಆಯ್ತು ಒಡವೆ ಅಂಗಡಿ? ನಿಮ್ಗೆ ಯಾರು ಅವಮಾನ ಮಾಡಿರು? ಕುತ್ಕೊಂತೀನಿ ಹೇಳಿವಂತೆ. ಹೇಳಿ ಅದು ಯಾರು ಏನಂದ್ರು ನಿಮ್ಗೆ ಯಾರು ಹೆಂಗೆ ಅವಮಾನ ಮಾಡಿರು ಹೇಳೋಣ. ಈಗ ಅಲ್ಲ ಕಣಕ್ಕ, ನಿಮಗೆ ನಾನು ನೋಡಿರಿ ಏನು ಅನ್ಸುತ್ತೆ ಹೇಳಕ್ಕ? ನಾನು ಹೆಂಗೆ ಕಾಣ್ತೀನಿ ಹೇಳು? ಹೆಂಗೆ ಕಾಣ್ತೀನಿ ಹೇಳು ಅಂದರೆ ನಾನು ಹೆಂಗೆ ಹೇಳೋಣ? ಅದೇನಂತ ನನಗೆ ಬಿಡಿಸಿ ಹೇಳು, ಅರ್ಥ ಆಗಂಗೆ. ನಾನು ನಿಮ್ಮಂಗೆ ಈ ಕೈಗಳಲ್ಲ. ಅಂದರೆ ನಾನು ವಯಸ್ಸಾಗೈತೆ ನಂಗೆ ಕಾಣಿಸ್ತೈತೆ, ನೀನು ವಯಸ್ಸಾಗಿಲ್ಲ ನಂಗೆ ಕಾಣಿಸ್ತೈತೆ, ಹಂಗೆ ನಾನು ಕೇಳಿತ್ತು. ನಿಂಗೆ ಏನು ಅನ್ಸುತ್ತೆ ಹೇಳು? ನೀನು ಹಿಂಗೆ ಕೇಳ್ತೀಯ, ಇದಕ್ಕಿದ್ದಂಗೆ ಹೆಂಗೆ ಕೇಳಿರಿ ನಾನು ಹೆಂಗೆ ಹೇಳೋಣ? ನಿಜ ಹೇಳಿರು ಬೈಕ್ ಸಿಟ್ಟು ಮಾಡ್ಕೊಂತೀಯನ, ಸುಳ್ಳು ಹೇಳಿರು ಬೈಕ್ ಅಂತೀಯನ. ಈಗ ಏನನ್ನ ನೀನು ಏನನ್ನ ಬೈಕೊಳ್ಳವ? ನಾನು ಇರೋದು ಹೇಳ್ತೀನಿ. ತಲೆಗೆ ಬಣ್ಣ ಹಾಕೊಂಡ್ರೆ ಇನ್ನೂ ವಯಸ್ಸಿರೋಳಂಗೆ ಕಾಣ್ತೀಯ, ಬಣ್ಣ ಹಾಕೊಂಡಿಲ್ಲ ಅಂದರೆ ವಯಸ್ಸಾದಳಂಗೆ ಕಾಣ್ತೀಯ. ಯಾಕೆ ಏನದು? ಯಾರಂದ್ರು ನೀನು ಏನಂದ್ರು? ನಮ್ಮ ಅಕ್ಕ ಹೆಂಗೆ ಕಾಣಿಸ್ತಾಳೆ ಹೇಳು? ನಿಮ್ಮ ಅಕ್ಕನೇ ನೋಡೋಕ್ಕೆ ಅವಳು ಸೀರೆ ಪರ ಉಟ್ಕೊಂಡು ಬಣ್ಣ ಹಾಕೊಂಡಿಲ್ಲ ಅಂದರೆ ನಿಂತ ವಯಸ್ಸಾದಂಗೆ ಕಾಣಿಸ್ತಾಳೆ. ಬಣ್ಣ ಹಾಕೊಂಡು ಏನೋ ಅವಳು ಡ್ರೆಸ್ ಪಸ್ ಹಾಕೊಂತಾಳಲ್ಲ, ಈ ಚೂಡಿದಾರ ಎಲ್ಲ ಹಾಕೊಂತಾಳೆ, ಹಂಗಾಗಿ ನಿನ್ಗಿಂತ ಒಂದು ತಂಗಿ ಕಣ್ಣಂಗೆ ಕಾಣ್ತಾಳಮ್ಮ ಅಷ್ಟೇನ. ಅದಕ್ಕೆ ಕಣಕ್ಕ ನನಗೆ ಒಳಗೆ ಗೊತ್ತಿರೋದು. ನನಗೆ ಒಡವೆ ಹಂಗೆ ನಾನು ಅವಯ್ಯನೂ ಹಂಗೆ ಅಂತಾನೆ, ಈ ಅಮ್ಮ ನಿಮ್ಮ ಅಕ್ಕನೇ ಅಂತ. ನನಗೆ ಹೆಂಗೆ ಅವಮಾನ ಆಯ್ತು ಗೊತ್ತೇನಕ್ಕ? ನನ್ನ ಕೈಯ ಇಂಥ ಅವಮಾನ ನನಗೆ ಯಾರೂ ಎಂದೂ ಮಾಡಿಲ್ಲ ಕಣಯ್ಯಕ್ಕ. ಅಷ್ಟಕ್ಕೆಲ್ಲ ಯಾಕೆ ಹೇಳ್ತೀಯ? ಏನೋ ಅಂತ ಇದ್ದಾಳಂಗೆ ತಲೆ ಮೇಲೆ ಸುಮ್ಮನಿರು, ಅದೇನು ಮಹಾ ದೊಡ್ಡ ವಿಷಯ ಅಲ್ಲ. ನೀನೇನು ಅಷ್ಟೇ ಹೊಳ್ತಾ ಕುಂತಿದ್ಯಾ ಅಮ್ಮ? ಹಂಗೆ ಹಂಗೆ ಒಳ್ಬಾರ್ದು ಮನೆಗೆ, ಸುಮ್ಮನಿರು. ಇವತ್ತು ಶುಕ್ರವಾರ ಬೇರೆ ಮಲಕಯ್ಯ. ಆಮೇಲೆ ನಾನು ಜಾಸ್ತಿ ದಪ್ಪ ಇದ್ದೀನಿ ಹೇಳಕ್ಕ. ಇದೆಯಾ ಕಣೆ, ಏನು ಹಂಗೆ ಸಣ್ಣ ಏನಿಲ್ಲ ನೀನು, ಸುಮಾರಾಗೆ ದಪ್ಪಕ್ಕೆ ಇದೆಯಾ ಹೇಳು? ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಟಿ ವಿ ಪಲ್ಲಿ ನೋಡ್ತೀನಲ್ಲ, ಸಿಟಿ ಹೆಂಗಸರು ವಾಕ್ ಹೋಗ್ತಾರಂತೆ ಸಾಯಂಕಾಲ ಬೆಳಗ್ಗೆ ಹೊತ್ತು. ಆಮೇಲೆ ಏನೋ ಡಯಟು ಪೈಟು ಅಂತೆಲ್ಲ ಮಾಡ್ತಾರಂತಲ್ಲ, ಜಿಮ್ಮು ಪಂಗೆಲ್ಲ ಹೋಗ್ತಾರಲ್ಲ, ಹಾಗಂಗೆ ನಾನು ಏನನ್ನ ಮಾಡ್ಕೊಂಡು ಸಣ್ಣ ಆಗೇ ಆಗ್ತೀನಿ ನನ್ನ ಮಗನ ಮದುವೆ ಅಷ್ಟೊತ್ತಿಗೆ. ಸಣ್ಣಾಗಿ ನಾನು ಮೊದಲಿಗಿಂತ ಚೆನ್ನಾಗಿ ಕಾಣಿಲ್ಲ ಅಂತ ಕೇಳು. ನಾನು ಇವತ್ತಿಂದ ಶಪಥ ಮಾಡ್ತಾ ಇದ್ದೀನಿ ಕಣಕ್ಕ. ಏನಿಂಗವ ಏನೇ ಹೇಳ್ತಿದ್ಯಾ ನೀನು? ಪ್ಯಾಟೆ ಹೆಂಗಸ್ರಾದಂಗೆ ಆಗಬೇಕು ಅನ್ಕೊಂತಿದ್ಯಾ? ಮತ್ತೆ ನೀನು ಪ್ಯಾಟೆ ಹೆಂಗಸ್ರಾದಂಗೆ ಆದರೆ ನಿನ್ನ ಹೆಸರು ಚೇಂಜ್ ಮಾಡ್ಕೊಳ್ಳೋಣ ಫಸ್ಟ್. ನಿಂಗವ್ವನ ಅದು ಸೂಟ್ ಆಗಲ್ಲ, ಪ್ಯಾಟೆ ಹೆಂಗಸ್ ಯಾರು ನಿಂಗವ್ವ ಮಂಗವ್ವ ಅಂತ ಇಟ್ಕೊಳ್ಳಲ್ಲ. ನೀನು ಏನನ್ನ ಮಾಡಿ ಹಂಗೇನೋ ಆಗ್ಬಿಟ್ರೆ ಹೆಸರನ್ನ ಚೇಂಜ್ ಮಾಡ್ಕೊಂಬಿಡು. ಅದೇನು ಹೇಳಿ ಹೇಳು, ನಾನು ನಿನಗೆ ಬೆಂಬಲವಾಗಿರ್ತೀನಿ. ನಾನು ನಿಮ್ಮ ಅಜ್ಜಿ ಇದ್ದಂಗೆ ಕಣೆ. ಯಾವಾಗಲೂ ಮಾಡ್ತಕ್ಕಂದ್ರೆ ಮಲಕಯ್ಯ ಉಂಬ ತಿಂಬ ಚೆನ್ನಾಗಿದೆಯಾ ಏನೋ ಮಾಡಿದ್ದೆಲ್ಲ ಕೊಡ್ತೀಯ ಮಾಡಿಕೊಂಡು. ನಾನು ಒಳ್ಳೆ ನಿಮ್ಮ ಅತ್ತೆನೂ ಹಂಗೆ ನೋಡ್ಕೊಂಡಿದ್ದೆ ಹೆಂಗೆ ಕಣೆ, ಅಷ್ಟು ಚೆನ್ನಾಗಿ ನಾನು ನೋಡ್ಕೊತಿದ್ದೆ. ಅದನ್ನು ಋಣ ತೀರ್ಸೋದಾರೆ ನಾನು. ಏನಾಗಲಿ ನಿಂಗೆ ನಾನು ಬೆಂಬಲವಾಗಿರ್ತೀನಿ. ನಿಂಗೆ ಏನು ಸಹಾಯ ಬೇಕು ಕೇಳು ನನ್ನ. ನಿಜನೇನಕ್ಕ? ಹಂಗಾರೆ ನಮ್ಮ ಸಹಾಯ ಮಾಡ್ಬೇಕಮ್ಮ ನೀನು. ಏನು ಕೇಳಿ ಮಾಡ್ತೀನಿ, ನಿಂಗೆ ಹೇಳಿದ್ರೆ ಇಲ್ಲ ಅಂತೀನಿ, ಹೇಳೋದೇನು ಅಂತ. ಮತ್ತು ನಿಮ್ಮ ಅಮ್ಮಗಳು ಅದೇ ಅಂಥದ್ದೇ ಬ್ಯೂಟಿ ಪಾರ್ಲರ್ ಅಂತಾರಲ್ಲ, ಅಂಥದ್ರಲ್ಲಿ ಇರೋದು. ಅಂಥದ್ದು ಇಕ್ಕೊಂಡವಳೆ ಅಂತಿದ್ದಲ್ಲ ಬೆಂಗಳೂರಾಗ ಯಾವಾಗಲೂ. ಹ್ಞೂ ಅದು ಎಂಥದಂತ ನನಗೆ ಗೊತ್ತಿಲ್ಲ. ಅದೇನೋ ಮಕ್ಕೆ ಸುಣ್ಣ ಬಣ್ಣ ಬಳಿಯೋದಂತವ, ನನಗೂ ಏನೂ ಗೊತ್ತಾಗಲ್ಲ ಅದು. ಹಂಗಂತಾಳೆ ಯಾವ್ದ ಇವನ ಹೇಳ್ತಾಳಮ್ಮ, ಮದುವೆ ಹೆಣ್ಗಳಿಗೆಲ್ಲ ಬಣ್ಣ ಎಲ್ಲ ಬಳಿತಾರಂತಲ್ಲ ಸುಣ್ಣ ಬಣ್ಣ, ಅಂತ ಅಂಗಡಿ ಅಂತ ಕಣೆ. ಅದೇ ಅಂಗಡಿನೇ ಬ್ಯೂಟಿ ಪಾರ್ಲರ್ ಅನ್ನೋದು. ಅಳ್ದ ಫೋನ್ ನಂಬರ್ ಕೊಡು. ಏನೋ ಹಂಗೆ ನಿಂಗೆ ಏನೋ ಕೇಳಬೇಕು ಅಂತಿತ್ತಂತೆ, ಅವಂಚೂರು ಸಹಾಯ ಮಾಡಿ ಅಂತಲೇ ಹೇಳು ಯಾವಾಗನ ಫೋನ್ ಮಾಡಿದಾಗ. ಹೇಳ್ತೀನಿ. ಅದು ಯಾಕೆ ಅವಳು ಕೇಳ್ತಿದ್ಯಾ? ಅವಳು ಏನು ಮಾಡಾಳು? ಅವಳಿಗೆ ಅಂಥವೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು ನೀನು. ಅವಳು ಏನು ಕೇಳಬೇಡ, ಬೇರೆ ನಿಮ್ಮ ಮಗನಿಗೆ ಹೇಳು. ಏನನ್ನ ಪ್ಯಾಟೆಗೆ ಅಂಗಡಿ ಪಂಗಡಿಗೆ ಟಾನಿಕ ಮಾತ್ರೆನ ಏನನ್ನ ತಂದು ಕೊಡ್ತಾನೆ, ಕುಡಿದು ಸಣ್ಣಾಗಿವಂತೆ. ಇದು ರವಿಗಿಂತ ನಿಮ್ಮ ಅಮ್ಮಗಳಿಗೆ ಚೆನ್ನಾಗಿ ಗೊತ್ತಿರೋದು. ಅವೆಲ್ಲ ಗೊತ್ತಿರ್ತಾರಲ್ಲ ಪಾರ್ಲರಿಗೆ, ಅವಾಗ ಅವರೆಲ್ಲ ಹೇಳ್ತಿರ್ತಾರೆ ಮಾತಾಡ್ತಿರ್ತಾರೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಅಮ್ಮಗಳು ಒಳ್ಳೆನ ಕಡ್ಡಿ ಇದ್ದಂಗೆ ಅವಳು ಏನೋ ಮಾಡ್ಕೊಂತಾಳೆ ಡಯಟು ಪೈಟುನು, ಅದಕ್ಕೆ ಕೇಳೋಣ ಅಂತ. ಇರು ನನ್ನ ಕೆಲ ಚಿಲ್ಲಗೆ ಅವಳು ನಂಬರ್ ಮಾಡಿಕೊಂಡಿದ್ದೀನಿ. ನೀನೆಲ್ಲ ನೋಡಿದ್ರೆ ಮಾತಾಡಿಸ್ಬೇಕಂದ್ರೆ ಅರ್ಥಗನ ಫೋನ್ ಇಸ್ಕೊಂಡು ಮಾಡಿಸ್ತೀನಿ. ಈಗ ಹೇಳ್ತೀನಿ, ಫೋನ್ ಮಾಡೋಳಿಗೆ ಮಾತಾಡಿವಂತ ಇಲ್ಲೇನ. ಸರಿ ಕೊಡು ಮತ್ತೆ. ಅಲ್ಲಮ್ಮಿ ಆಮೇಲೆ ಏನನ್ನ ಹೆಚ್ಚು ಕಮ್ಮಿ ಆದರೆ ಏನೇ ಮಾಡೋದು? ಈ ಟಿ ವಿ ಪವೇ ಹೇಳ್ತಿರ್ತಾರಲ್ಲ, ಔಷಧಿ ಕುಡಿದು ಔಷಧಿಯಿಂದೆಲ್ಲ ಸತ್ರು ಯಾವ್ದು ಎಫೆಕ್ಟ್ ಆಗ್ತೈತೆ, ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ, ಹಂಗೇನಾದ್ರು ಏನೇ ಮಾಡೋದು ಆಮೇಲೆ ಇನ್ನೂ ಜಾಸ್ತಿ ದಪ್ಪ ಆಗ್ಬಿಟ್ರೆ? ಯಾಕೋ ಹಂಗೆಲ್ಲ ಏನೂ ಆಗಲ್ಲ, ಸುಮ್ಮನಿರು. ಅವ್ರು ಹೇಳ್ದಂಗೆ ತಗೊಂಡ್ರೆ ಏನೂ ಆಗಲ್ಲ. ಅವ್ರು ಹೇಳ್ದಂಗೆ ತಗೊಂಡಿಲ್ಲ ಅಂದ್ರೇನ ಹೆಚ್ಚು ಕಮ್ಮಿ ಆಗೋದು ಅಷ್ಟೇ. ನಾನು ಕರೆಕ್ಟಾಗಿ ಅವ್ರು ಹಂಗೆ ಹೇಳ್ತಾರೆ ಹಂಗೆ ತಗೊಂತೀನಿ. ನಾನು ಏನನ್ನ ಮಾಡಿ ನನ್ನ ಮಗನ ಮದುವೆ ಅಷ್ಟೊತ್ತಿಗೆ ಸಣ್ಣ ಆಗ್ಬಿಡ್ಬೇಕಣಕ್ಕ. ಅಂದರೆ ನಿಂಗವ ನನ್ನ ಮಾತು ಕೇಳಿ ಒಂದ್ಸತಿ ನಿನ್ನ ಮಗನ ನಿನ್ನ ಗಂಟನ್ನು ಕೇಳು, ಹಿಂಗೆ ತಗೊಂತೀನಿ ಹೆಂಗೆ ಮಾಡೋಣ ಅಂತ. ಅವ್ರೇನೋ ನೋವು ಅಂದರೆ ನಾನು ಅವಳು ನಂಬರ್ ಕೊಡ್ತೀನಮ್ಮ, ಇಲ್ಲಾಂದರೆ ಬೇಡ ಅಂತ ಹೇಳ್ತೀನಿ. ಅವ್ಳಿಗೂ ಏನಂತ ತಲೆ ಕೆಡಿಸ್ಕೊಂಬೇಡ ಅಂತ. ಆಮೇಲೆ ಏನನ್ನ ಹೆಚ್ಚು ಕಮ್ಮಿ ಆದರೆ ಅವಳನ್ನ ಪೊಲೀಸು ಗಿಲೀಸು ಅಂತ ಎಲ್ಲ ಇದು ಮಾಡಿಬಿಟ್ರೆ ಹಾಕ್ಬೇಕಮ್ಮ, ಭಾಳ ಬದುಕಮ್ಮಗ ಅದು. ಅಷ್ಟು ಗೊತ್ತಾಗಬೇಕನಕ್ಕ. ಯಾರನ್ನ ಇಂಥ ತಗೊಂಡು ಜೀವ ಕಾಪತ್ತು ಅಂದ್ಕೊಂಡಾರೆ ಹಂಗೆಲ್ಲ ಏನೂ ಆಗಲ್ಲ. ಫೋನ್ ನಂಬರ್ ಕೊಡು ಮಾಡ್ತೀನಿ. ಇರು ಹಿಂಗಾಗ್ತೈತೆ ಎತ್ಕೊಂತಾರೆ ನೋಡೋಣ. ಹಲೋ ಹಲೋ ಯಾರು? ಹಲೋ ನಾನು ಕಣಮ್ಮ, ನಿಮ್ಮ ಮನೆ ಪಕ್ಕದ ಮನೆಯವರು ನಿಂಗಮ್ಮ ಆಂಟಿ. ನಿಂಗಜ್ಜಿನೇ? ಏನಜ್ಜಿ ಚೆನ್ನಾಗಿದೆಯಾ? ಯಾಕೆ ಫೋನ್ ಮಾಡಿದೆ? ಯಾಕ ಮಲಕಯ್ಯ ನಿಮ್ಮ ಮೊಮ್ಮಗಳು ನನ್ನ ಅಜ್ಜಿ ಅಂತವಳೆ. ಎಲ್ಲರೂ ನನ್ನ ನಿನ್ನ ಮಗನ ಮದುವೆನೇ ಮಾಡಿ ನಾನೇ ಅಜ್ಜಿ ಮಾಡಕ್ಬಿಟ್ರಲ್ಲ. ಚೆನ್ನಾಗಿದ್ದೀನಮ್ಮ, ನಾವು ಚೆನ್ನಾಗಿದ್ದೀವಿ. ನಿನ್ನ ಹತ್ರ ನಾನು ಏನೋ ಕೇಳಬೇಕಿತ್ತು ಕಣಮ್ಮ, ಅದಕ್ಕೆ ಫೋನ್ ಮಾಡಿದೆ. ಏನು ಹೇಳಜ್ಜಿ? ಅದೇ ಕಣಮ್ಮ, ಇವಾಗ ದಪ್ಪ ಇದ್ದಾರಲ್ಲ ಸಣ್ಣ ಆಗ್ತಾರಂತಲ್ಲ, ಅದೇನೋ ಮಾಡ್ತಾರಂತಲ್ಲ, ಅದು ನಂಗೆ ಒಂಚೂರು ಹೇಳಮ್ಮ. ನಿಮ್ಮ ಅಜ್ಜಿನೇ ಹೇಳ್ತು, ನಮ್ಮ ಅಮ್ಮನಿಗೆ ಗೊತ್ತು ಅಂತ ಹೇಳೋಣ ಅಂತ ಅದಕ್ಕೆ ನಿಂಗೆ ಫೋನ್ ಮಾಡ್ತೀನಿ ನಂಗೆ ಬರೆಸ್ಕೊಂಡು.
ಓ ಅದಾ ಡಯಟ್ ಮಾಡೋದಾ? ಯಾರಿಗೆ ಆಂಟಿ? ಯಾಕೆ ನಿಮ್ಮ ಸೊಸೆಗ? ಅಲ್ಲ ಕಣಮ್ಮ, ನಾನು ಸೊಸೆ ಒಳ್ಳೆ ಗೊಂಬೆ ಇದ್ದಂಗೆ ಇದ್ದಾಳೆ, ಸಣ್ಣ ತೆಳ್ಳಗೆ ಬೆಳ್ಳಗೆ ನನಗೇನ. ಅಲ್ಲ ಕಣ, ವಯಸ್ಸಿನಾಗ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿ ಉಣ್ಕಲ್ಲಿದ್ದಂಗೆ ಇರೋದು ಬಿಟ್ಟು ಈ ಡಯಟ್ ಬಯಟ್ ಅಂತೇಳಿ ಯಾಕೆ ಆಂಟಿ ಮಾಡ್ತೀರಾ? ಆರೋಗ್ಯಕ್ಕೆ ಒಳ್ಳೆವಲ್ಲ. ಇಲ್ಲ ಕಣಮ್ಮ, ನಾನು ಡಯಟ್ ಮಾಡಲೇಬೇಕು. ನನ್ನ ಇವತ್ತು ಹೊರವೆಂಡೆಗೆ ಆಡ್ಕೊಂಬಿಟ್ಟ. ನಮ್ಮ ಅಕ್ಕನ ಹೋಲಿಸಿ ಇವ್ರು ನಿಮ್ಮ ಅಕ್ಕನೇ ಅಂತ ಕೇಳ್ಬಿಟ್ಟ. ನಂಗೆ ಅವಮಾನ ಆದಂಗಾತು ಗೊತ್ತೇ. ಅದಕ್ಕೆ ನನ್ನ ಮಗನ ಮದುವೆ ಅಷ್ಟೊತ್ತಿಗೆ ನಾನು ಸಣ್ಣ ತೆಳ್ಳಗಾಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಕಣಮ್ಮ. ಅದಕ್ಕೆ ಎಷ್ಟನ್ನ ಖರ್ಚಾಗಲಿ ಪರವಾಗಿಲ್ಲ, ಯೋಚನೆ ಮಾಡಲ್ಲ, ನಾನು ಸಣ್ಣಗಾಗಬೇಕು ಅಷ್ಟೇ. ಸರಿ, ನಾನು ಅದೇ ರವಿ ಅಣ್ಣನ ಫೋನ್ಗೆ ಒಂದು ವಾಟ್ಸಪ್ಪಾಗೆ ಕಳಿಸ್ತೀನಿ ಮೆಸೇಜ. ಅದನ್ನ ಪೂರ್ತಿ ಅದಾಗಿರೋ ಲೀಸ್ಟಾಗಿರೋ ಫುಡ್ಡ ಮೇಂಟೈನ್ ಮಾಡಿಬಿಟ್ರೆ ನೀನು ಒಂದು ತಿಂಗಳಿಗೆ ಸಣ್ಣ ಆಗ್ಬೋದು ಕಣಂಟಿ. ನೋಡೋದು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಇದನ್ನು ಎಡವಟ್ಟು ಮಾಡ್ಕೊಂಡೆ ಅಂದರೆ ರಿವರ್ಸ್ ಇನ್ನೂ ಡಬ್ಬಲ್ ದಪ್ಪ ಆಗ್ಬಿಡ್ತೀಯ ನೆನ್ಪಿಕ್ಕ. ಆಮೇಲೆ ಇವಳು ಮಾಡಿಳು ಅಂತಾನೆ ಊರಾಗೆಲ್ಲ ನನ್ನ ಮರ್ಯಾದೆ ತೆಗಿಬೇಡ. ಸರಿ ಆತೇಳು, ಹಂಗೆಲ್ಲ ಏನು ಮಾಡಲ್ಲ. ಆಮೇಲೆ ಮದುವೆಗೆ ನಾನು ಸಸಿ ಮೇಕಪ್ ಮಾಡೋಕ್ಕೆ ನಿಮಗೆ ಹೇಳ್ತೀನಿ, ನೀನೇ ಬಾ. ಹೆಂಗೆ ಹಂಗು ಬೇರೆಗೆ ಏನು ಹೇಳಲ್ಲ. ಬೇರೆಗೆ ಯಾಕೆ ತಿನ್ಲಿ ಕಂಡರು, ನೀನೇನ ನಮ್ಮ ಹುಡುಗಿ, ನೀನೇನ ಕಾಸು ತಿಂದ್ರು ಪರವಾಗಿಲ್ಲ, ನಮಗೇನು ಬೇಜಾರಿಲ್ಲ, ನೀನೇ ಬಾ. ಹಂಗೇನ ನನಗೂ ನನ್ನ ಸಸಿಗೂ ನಮ್ಮ ಅಕ್ಕನಿಗೂ ನಮ್ಮ ಅಕ್ಕನ ಸಸಿಗೂ ಎಲ್ಲರಿಗೂ ಮೇಕಪ್ ಮಾಡಬೇಕು. ದುಡ್ಡು ಅವ್ರವ್ರೇ ಕೊಡ್ತಾರೆ, ನಂದು ನನ್ನ ಸಸಿಗೂ ನಾನು ಕೊಡ್ತೀನಿ. ಹೆಂಗೆ? ಅಬ್ಬಬ್ಬಬ್ಬ ಏನು ಮಾಡ್ತಾಳೆ ಡೌರಾಣಿ. ಇವಳೇ ಕೈಯಲ್ಲೂ ಕಾಸು ಕಳ್ಕೊಳಲ್ಲ. ಇನ್ನು ನಾನು ಹಂಗೆ ನಮ್ಮ ಹುಡುಗಿ ಆದರೆ ಇಟ್ಕೊಂಡು ದುಡ್ಡು ಕೊಡ್ಬೋದು ಅಂತ ಐಡಿಯಾ ಮಾಡಿ ನನ್ನ ಮೊಮ್ಮಗಳಿಗೆ ಹೇಳಿ ಏನು ಕಾಸು ತಿಂದ್ರೆ ನೀನೇ ತಿನ್ನಿಮಂತೆ ಅಂತೇಳಿ ಏನೋ ಕೊಡ್ತಾಳೆ ನನಗೆ. ಇನ್ನು ನನ್ನ ಮೊಮ್ಮಗಳಿಗೆ ಇಕ್ತಾಳೆ, ದೇಪ್ತಾಳೆ ನನ್ನ ಮೊಮ್ಮಗಳನ್ನ. ಅಬ್ಬಬ್ಬಬ್ಬ ಬುಳ್ಳೆ ಏನು ನಾಡ್ಕಾಡ್ತಾಳೆ. ಸರಿ ಆಯ್ತು, ಇದ್ದಾನೆ. ನೀನು ಏನೋ ಕೆಲಸ ಮಾಡ್ತಿದ್ದೇನಾ? ತೊಂದರೆ ಆದೇನಾ ನಮ್ಮಿಂದ? ಕಳಿಸು ರವಿ ಫೋನ್ ನೋಡ್ತೀನಿ, ಈಗ ಬರ್ತಾನೆ. ಅವ್ನು ಹೇಳ್ತೀನಿ, ಕಳಿಸ್ತಾಳೆ, ನೋಡಿದಾಗ ಹೇಳಿ ಕೊಡುವ ನನಗೆ ಅಂತ. ಸರಿ ಅಜ್ಜಿ ಆಯ್ತು. ಹುಷಾರು. ಹೆಂಗ ಏನಂದ ನಮ್ಮ ಅಮ್ಮನೇ? ಅದೇನಾ ಏನಿಲ್ಲ, ಅದು ಯಾತನ ಲೀಸ್ಟ್ ಕಳಿಸ್ತಾಳಂತೆ ರವಿ ಫೋನ್ಗೆ. ಅದ್ರಾಗಿರೋದು ನೋಡ್ಕೊಂಡು ಅದೇ ಎಂಥ ಫುಡ್ ಐತೆ ಅದು ನನಗೆ ಟೈಮಿಗೆ ಸರಿ ತಿನ್ಕೊಂಡು ಇದ್ದರೆ 30 ದಿನಕ್ಕೆ ದಪ್ಪ ಆಗ್ತಾರಂತೆ. ಇವತ್ತು ಅಲ್ಲ ಸಣ್ಣ ಆಗ್ತಾರಂತ ಒಂದು ತಿಂಗಳಿಗೆ. ನಂಗೊಂದು ಏನನ್ನ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಊಟದಾಗೆ ಅದು ಡಬ್ಬಲ್ ಇದ್ದಿದ್ದೀನಲ್ಲ, ಅದಕ್ಕಿಂತ ಇನ್ನೂ ಒಂದು ಪಟ್ಟು ದಪ್ಪ ಆಗ್ತೀನಂತೆ. ಹುಷಾರಾಗಿ ನೀನು ತಿನ್ನಬೇಕು ಇರಬೇಕು ಅಂತ ಹೇಳಮ್ಮ ಅಷ್ಟೇನ. ಸರಿ ಕಣೆ ನಿಂಗವ, ಹಂಗೆ ಭಯವಾಗಿ ನೋಡವ. ಆಮೇಲೆ ಆದ್ರಕ್ಕೆ ಹೋಗೋದ್ರ ಕೇಳ್ತಾ ನನಗೆ ನೀನು. ಆಮೇಲೆ ದೇವ್ರೊಂದು ರೂಪಾಯಿ ಕೊಟ್ಟರೆ ನೀನೊಂದು ರೂಪಾಯಿ ಮಾಡ್ಕೊಂಡು ಕೂತ್ಕೊಂಡು ಆಮೇಲೆ ಕೈಕಾಲೆಲ್ಲ ಊದ್ಕೊಂಡು ಮದುವೆಗೆ ಈ ಅಮ್ಮ ಯಾರೋ ಪೇಷೆಂಟು ಅಂದ್ಕೊಂಡರು. ನೀನು ಏನೋ ಮಾಡ್ಕೊಂಡು ಹೋಗಿ ಬೋಲೆ ಅಡ್ವರ್ಟ್ ಮಾಡ್ಕೊತೀಯ ನೀನು. ನನಗೆ ಭಯವಾಗ್ತೈತೆ ಯಾಕ ಹಂಗೆಲ್ಲ ಏನಾಗ ಸುಮ್ಮನೆ ಮಲಜಿ. ನೀನು ಅದು ಕಾಣ್ದಲ್ಲ ನಾನು ಅದೃಷ್ಟಿಯ ಪಾಪ ರವಿ ಬಾಯ್ದಿ ಮಲಕ್ಕನ ಮೊಮ್ಮಗಳು ಸುಮ್ಮ ಇದ್ದಾಳಲ್ಲ, ಅವಳು ಫೋನ್ ನಂಬರ್ ಐತೆ. ಅವಳು ನಿಂಗೆ ಯಾವ್ದು ವಾಟ್ಸಪ್ಪಾಗೆ ಏನೋ ಕಳಿಸ್ತೀನಿ ಅಂತ ಹೇಳಿ ಅದು ಬಂದೈತೆ ನೋಡಿ ಜಲ್ದು. ಯಾವ್ದಮ್ಮ ಏನು ಬೇಕಾಯ್ತು ಇಷ್ಟೊಂದು ಅರ್ಜೆಂಟ್ ಕೇಳ್ತಿದ್ಯಾ? ಏನು ಸಮಾಚಾರ? ಏನಿಲ್ಲ ಕಣ, ನಾನು ಅದೆಲ್ಲಿ ಏನಾನ ಏನಿಲ್ಲ ಬಿಡು. ಯಾವ ಸರಿಯಾಗಿ ಹೇಳಿರೇ ಸರಿ, ಇಲ್ಲಾಂದ್ರೆ ಏನಿಲ್ಲ. ನಾನು ಅದೇನು ನೆಟ್ಕೆ ಹೇಳು, ಅದು ಬರದೇ ಹೇಳಿ ಎಲ್ಲ ಮುಂದೆ ಕಮ್ಮಡ ಮಾಡ್ಕೊಳ್ಳ. ಅಲ್ಲ ಕಣ ರವಿ, ಮತ್ತೆ ನಾನು ಒಂದು ಅರ್ಧ ಡಯಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಕಣ. ಅದಕ್ಕೇನ ಇವತ್ತು ಮಗಳು ಸುಮ್ಮನೆ ಕೇಳಿದೆ. ಅವಳು ಏನೋ ಕಳಿಸ್ತೀನಿ ಅಂತ ರವಿನ ಫೋನ್ ಏನೋ ಕಳಿಸ್ತೀನಿ ಅಂದು ಅದನ್ನು ಕಳಿಸೋಳಂತೆ ಕೊಡಿ. ಓ ಯಾಕಲ್ಲ ನಿಮ್ಗೆ ಯಾಕೆ ಬಂತು ಈಗ? ಇಂಥ ಕೆಡ್ಬುದ್ದಿ ಅಜ್ಜಿ ಆಗಿದೆಯಾ ಈಗ ಡಯಟ್ ಅಂತೆ? ಸಾಕು, ಯಾಕೆ ಡಯಟ್ ಬೇಡ, ಯಾಕೆ ಬೇಡ, ಸುಮ್ಮನೆ ಇರುತ್ತೆ ಅದಕ್ಕೆ ಏನೋ ಎಡ್ಗಿಡ್ಬಟ್ಟು ಮಾಡ್ಕೊಂಡಿಯ ನೀನು. ಏಯ್ ಸಾಕು ಸುಮ್ಮನಿಲ್ಲ, ನನಗೇನಂತ ವಯಸ್ಸಾಗೈತೆ ಎಡ್ವಟ್ ಮಾಡ್ಕೋಣ ಅಂತದು ಹೇಳ್ಬಿಟ್ಟು ಅಲ್ಲಿ ನಾನು ಅಲ್ಲಿ ಅಜ್ಜಿ ಆಗಿದ್ದೀನಂತೆ. ನೀನು ಮದುವೆನೇ ಮಾಡಿಲ್ಲ, ನೀನು ಮದುವೆ ಮಾಡಿ ಮಕ್ಕಳಾದ್ಮೇಲೆ ನಾನು ಅಜ್ಜಿ ಆಗೋದು. ನನಗೆ ಅವೆಲ್ಲ ಗೊತ್ತಿಲ್ಲ. ನಾನು ಡಯಟ್ ಮಾಡಬೇಕು, ಸಣ್ಣ ಆಗಬೇಕು ಅಷ್ಟೇನ. ಸುಮ್ಮನೆ ಅದೇನೋ ಕಳಿಸಿರೋದು ಕೊಟ್ಟರೆ ಸರಿ, ಇಲ್ಲಾಂದೇನಿಲ್ಲ. ನಾನು ಸುಮ್ಮನಿರಲ್ಲ ಅಂದ್ಬಿಟ್ಟ ನಂಗೆ ಹೇಳೋಕ್ಕೆ. ತಗ ನಿಮ್ಗೆ ಯಾರ ಮಗ ಹೇಳೇನು ಏನೋ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಂತಿಲ್ಲ, ಅವಾಗ ಬಾಯ್ ಬಿಡ್ಕೊಂಡಿವಂತ ಹಿಂಗಾತು ಅಂತ. ಅವಾಗ ನಾನು ಕೇಳಲ್ಲ, ಹೇಳಿಲ್ಲ ಅಂದ ಮೇಲೆ ಅವಾಗ ಹಂಗಾತು ಹಿಂಗಾತು ಅಂತ ಮೇಲೆ ಮನ್ಕಿನಿ ಕಣ್ರಿ. ಸುಮಂತ ಮರಲಿ ನಮಗೂ ಗೊತ್ತಾಗ್ತೈತಿ ಬಂದ್ಬಿಟ್ಟೆ ಹೇಳಕ್ಕೆ. ನೋಡು ನಾಳೆ ನಾನು ಮದುವೆ ಸೆಟ್ ಆಗ್ತಿದ್ದಂಗೆ ಹೆಂಗೆ ಆಡ್ತಾನೆ. ನೀನು ಹೇಳ್ತೀನಿ ಮನೆಗೆ ಬಂದ್ಬಿಟ್ರೆ ಮುಗೀತು. ನನಗೆ ಮನೆಗೆ ಕಾಣಲ್ಲ, ನನಗೆ ಏನಾದರೂ ಕೇರ್ ಮಾಡಲ್ಲ. ಹೇಳಿ ನಿಂಗಮ್ಮ ಯಾಕೆ ಹಂಗೆ ಹುಡುಗನ್ನೆಲ್ಲ ಇದು ಮಾಡ್ತಿ? ಅವ್ನು ಹುಡುಗಿ ಅಂತಾನೇನೆ. ಅವ್ನು ನಾನು ಇಲ್ಲೂ ಚಲೋದಲ್ಲ, ನೀನು ಹೇಳ್ಬೇಡ ಹಂಗೆ. ಅವನು ನಿನ್ನೊಳಕ್ಕೆ ಹೇಳ್ದ, ನಾನು ಬೇಡ ಅಂತ ಹೇಳ್ತಿಲ್ಲ. ನೀನು ಕುಂತ್ಕೊಂಡು ಹಂಗೆ ತಗೊಂಡ್ಲೇಬೇಕು ಅಂತಿದ್ದೆ. ಏನೋ ಮಾಡ್ಕೊಳ್ಳೋ ಸುಮ್ಮನೆ ರಾಜಿ, ಏನಾನ ಮಾಡ್ಕೊಂಡು ನಿನ್ನೇನು ಹೇಳಕ್ಕೆ ಹೋಗ್ಬೇಡ. ಅವರು ಒಳ್ಳೇದು ಹೇಳಿದ್ರೆ ಕೇಳಲ್ಲ, ಹಂಗೇನ ಬೋಲಾಟ ಮಾಡುತ್ತೆ. ತಗ ಇದ್ರಾಗ ಏನೇನು ಐತ್ಲಾ? ಅದು ಕಣ್ಣು ಕಾಣಿಸಲ್ವೇ? ಇವನ ಕಳಿಸ್ಕೊಂಡಿದ್ದೀನಿ ತೊಗೊಂಡು ಕೊಡು ಅಂತ ನನ್ನ ಹೋಗ್ಬಿಡ್ತಿದ್ದೆ. ತಗೊಂಡು ನೋಡ್ಕೋದೇನು ಅಂತ. ಏ ಪಾಪ ಹಂಗಂದು ಬೆಳಕಲ್ಲ ಹೊಸ ಓದಿ ಹೇಳ. ಅದು ಹಂಗೆ ಯಾವ ಟೈಮ್ಗೆ ಏನೇನು ತಗೋಬೇಕು ಅಂತ. ನೀನು ನನ್ನ ಪ್ರೀತಿ ಮಗವೇನಪ್ಪ, ನೀನು ನನ್ನ ಮುತ್ತು ಮಗವೇನು? ನಾನು ನಿಮಗೋಸ್ಕರ ಅಲ್ವೇನು ಇಷ್ಟೆಲ್ಲ ಮಾಡ್ತಿರೋದು? ಇಂಥವೆಲ್ಲ ಡ್ರಾಮಾ ಏನು ಮಾಡಬೇಡ. ತಾಂಬ ಹೇಳ್ತೀನಿ ಕೇಳಿಸ್ ಕಚ್ಕಟ್ಟಾಗಿ ಕರೆಕ್ಟಾಗಿ ಮೇಂಟೈನ್ ಮಾಡು, ಇಲ್ಲಾಂದ್ರೆ ಎಡ್ವರ್ಟ್ ಮಾಡ್ಕೊಂತೀಯ. ಡಬ್ಬಲ್ ತಪ್ಪಾಗ್ತೀಯ ಆಮೇಲೆ. ನೋಡಮ್ಮ ಹೇಳ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ಲೀಟ್ರ್ ನೀರಿಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಇಟ್ಕೊಂಡು ಕುಡಿಬೇಕು. ಆಮೇಲೆ ಬ್ರೆಡ್ ತಿನ್ನಬೇಕು, ಒಂದು ಬೇಸಿರೋ ಮೊಟ್ಟೆ ತಿನ್ನಬೇಕು. ಆಮೇಲೆ ಒಂದು ಫ್ಯಾಟಿಲ್ಲುದ್ದ ಹಾಲು ಕುಡಿಬೇಕು. ಇವೆಲ್ಲ ತಿಂದರೆ ದಪ್ಪ ಆಗೋದಿಲ್ಲ. ಮೊಟ್ಟೆ ತಿಂದರೆ ದಪ್ಪ ಆಗ್ತಾರೆ ಅಂತಾರೆ, ಹಾಲು ಕುಡಿದ್ರೆ ದಪ್ಪ ಆಗ್ತಾರೆ ಅಂತಾರೆ. ಅಷ್ಟೇ ಅಲ್ಲ, ಇನ್ನೂ ಐತೆ ಕೇಳು, ಸ್ನ್ಯಾಕ್ಸ್ ಅಂತ ಕೊಡ್ತಾರಂತೆ. ಅದಾಗೆ ನೀನು ಊಟಕ್ಕಿಂತ ಮುಂಚೆಗೆ ಒಂದು 400 ml ಅಷ್ಟೇ ನೀರು ಕುಡಿಬೇಕು, ಅಳತೆ ಮಾಡ್ಕೊಂಡು. ಒಂದು ಓಟ ಇಕ್ಕ, ಆಮೇಲೆ ಒಂದು ಕಿತ್ಳೆಹಣ್ಣು ಇಲ್ಲ ಒಂದು ಸೇಬು, ಒಂದು ಬಾಳೆಹಣ್ಣು ಹಿಂಗೆ ತಿನ್ನಬೇಕು. ನೆನ್ಪಿಕ ಆಮೇಲೆ ಮಾತ್ಕಿರ್ತು ಒಂದು ಜೊತೆಗೆ ಎರಡು ತಿಂದೆವು. ಅವಳು ಯಾವ್ದು ಕಳ್ಸಿಲ್ಲ, ನಾನು ಸಣ್ಣಾಗದು ಕಳಿಸು ಅಂತ ಹೇಳಿದವಳಿಗೆ ಏನು ತಪ್ಪಿಪ್ಪಾಗದು ಕಳ್ಸೋಳೇನು ಹಚ್ಕೊಟ್ಟು ಓದೋದು ಎಂತ ಕಳ್ಸೋಳೆ ಅಂತ. ಎಲ್ಲ ನೋಡಿದ್ರೆ ಸಣ್ಣವರಿಗೆ ದಪ್ಪ ಆಗಲಿ ಅಂತ ಆವಂತೀನಿ ಈವಂತಿನ್ನು ಚೆನ್ನಾಗಿ ನೀರು ಕುಡಿ ಅಂತೆಲ್ಲ ಹೇಳ್ತಾರೆ. ನೋಡಿ ನಾವೇ ಅವ್ರು ಹೇಳೋಂಥವೇ ಇದಾವನ್ನೆಲ್ಲ ತಪ್ಪಿಪ್ಪ ಆಗ್ತೀನಿ. ಆಮೇಲೆ ಹೇಳು ಸರಿಯಾಗಿ ನೋಡು.
ಹೌದು, ಈ ಅಮ್ಮಂದು ಒಳ್ಳೆ ಸಾತು ಅದ್ರಾಗೆ ವೆಯ್ಟ್ ಲಾಸ್ ಅಂತಾನೆ ಇರೋದು. ಹಂಗಂದ್ರೆ ಸಣ್ಣ ಆಗಕ್ಕೆ ಅಂತ ನಿಂಗೆ ತಿಕ್ಕಿಕ್ಲೇನಮ್ಮ, ನಾನು ಹಚ್ಕಟಾಗ ಹೇಳೋದ ಕೇಳಿಸ್ಕ. ಅದು ಡಯಟ್ ಫುಡ್ ಅಂತೆ, ನೀನು ಅವ್ರು ಹೇಳ್ದಂಗೆ ಮಾಡಂಗಿದ್ರೆ ಮಾಡು, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡು, ನಾನು ತಲೆ ತಿನ್ಬೇಡ. ಸರಿ ಆಯ್ತು ಹೇಳಪ್ಪ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಏನು ತಿನ್ಬೇಕು? ಮಧ್ಯಾಹ್ನ ಊಟಕ್ಕೂ 400 ml ನೀರು ಕುಡಿಬೇಕು ಆ ಊಟಕ್ಕಿಂತ ಮುಂಚೆಗೆ. ಆಮೇಲೆ ವೆಜಿಟೇಬಲ್ ಸಲಾಡ್ ಅಂತ ಬರ್ತೈತಿ, ಅದನ್ನು ತಿನ್ನಬೇಕು. ಇಲ್ಲಾಂದರೆ ಸೂಪ್ ತಿನ್ನಬೇಕು, ಇಲ್ಲಾಂದರೆ ಗ್ರಿಲ್ಡ್ ಚಿಕನ್ ಅಂತ ಬರುತ್ತೆ ಅದನ್ನು ತಿನ್ನಬೇಕು, ಇಲ್ಲಾಂದರೆ ಗ್ರಿಲ್ಡ್ ಮೀಟ್ ಅಂತ ತಿನ್ನಬೇಕು ಅಷ್ಟೇ. ಅಲ್ಲ ರವಿ, ನನ್ಗೆ ಯಾಕೋ ಅನುಮಾನ ಬರ್ತೈತಪ್ಪ. ಆ ಅಮ್ಮನಿ ಯಾರನ್ನ ಮಿಸ್ ಆಗಿ ಏನನ್ನ ದಪ್ಪಗೆ ಪಾವತ್ ಕೊಡಿಸಿಲ್ಲ ಹೆಂಗೆ? ಮೀಟ್ ಅಂದ್ರೆ ಹಿಂಗೆ ಮಾಂಸ ಗಿಂಸ ಅಂತಾರಲ್ಲ ಅತ್ತಾನೆ, ನಾನು ಎಲ್ಲ ಕೇಳಿದ್ದೆ ಮೀಟ್ ಅನ್ನೋದ. ನೋಡಿದ್ರೆ ಅವನನ್ನ ತಿಂದ ಹೆಂಗೆ ಸಣ್ಣ ಆದ್ರಲ್ಲ. ಬಿಡಪ್ಪ, ನಾನು ಯಾಕೆ ಇವು ಇಡಿಸ್ತಿಲ್ಲ. ನಿಜ ಹೇಳು ನೀನು, ಆಮೇಲೆ ಅಂತ ಚಾಲ್ಗಿಲ್ಲ ಆಡ್ಬೇಡ, ಬೈಸ್ಕೊಂಬೇಡ. ಯವ್ವ, ನಾನು ಹೇಳ್ತಿರೋದು ನಿಜ, ಬಾಯಿ ಮುಚ್ಕೊಂಡು ಕೇಳಂಗಿದ್ರೆ ಕೇಳು, ಇಲ್ಲಾಂದರೆ ನೀನು ಯಾವ ಡಯಟು ಬೇಡ ಪಯಟು ಬೇಡ, ಸುಮ್ಮನೆ ಇದ್ದೋಗ್ತೀರಿ. ಈ ಅಮ್ಮಂದೊಳ್ಳೆ ಕಣಿ ಆಯ್ತು, ಇವೆಲ್ಲನ ತಿನ್ನಬೇಕು ಅಂತ ವೆಯ್ಟ್ ಲಾಸ್ ಅಂತಲೇ ಐತೆ. ನೀನು ನೋಡಿದರೆ ದಪ್ಪಾಗಂತ ಬಿಡ್ಕೊಂತೀವಿ, ತಿಳಿಯಲ್ಲ ಮಕ್ಕ ತಿಳಿಯಲ್ಲ. ಏನೋ ಮಾತಾಡ್ತೀಯಲ್ಲಿ ಮಣಿ ಹಿಂಗಮ್ಮ, ಒಂಚೂರ ಅವು ಓದವೆ ವಿದ್ಯಾವಂತ ಹುಡುಗರು, ಅವು ಏನು ಸುಮ್ಮನೆ ಇಂಥ ಆರೋಗ್ಯ ವಿಚಾರಗಿಲ್ಲನ ಚಲ್ಲಾಟ ಆಡಲ್ಲ. ಒಂಚೂರ ಹಚ್ಕಟ ಕೇಳು ನೀನು ಸಮಾಧಾನವಾಗಿ. ಅದೇನ ಹಂಗೆ ಮೇಂಟೈನ್ ಮಾಡಿದರೆ ಸಣ್ಣ ಆಗ್ತೇನ, ಯಾರಿಗೆ ಗೊತ್ತು. ಒಂದು ಅಂಡೆ ತಿನ್ನೋದ ಅಡಕನ ತಿನ್ನು, ಅದು ಕೆಲಸ ಮಾಡುತ್ತೆ. ಆಮೇಲೆ ತಿಂದು ಸುಮ್ಮನೆ ಮನ್ಕೊಂಬೇಡ, ಒಂಚೂರು ಬದುಕು ಬಾಳು ಮಾಡು, ಸರಿಯಾಗುತ್ತೆ. ಆಮೇಲೆ ಇನ್ನು ಮುಂದಕ್ಕೆ ಏನೈತೆ ಹೇಳಪ್ಪ, ರಾತ್ರಿ ಊಟಕ್ಕೆ ಏನು ತಿನ್ಬೇಕು? ಆಮೇಲೆ ಸಾಯಂಕಾಲಕ್ಕೆ ಸ್ನ್ಯಾಕ್ಸ್ ಅಂತನ ಅದನ್ನು ತಿನ್ಬೇಕಂತೆ. ಒಂದು 400 ml ನೀರು ಕುಡಿದು, ಆಮೇಲೆ ಏನನ್ನ ಒಂದು ಬಾಳೆಹಣ್ಣು ಅಥವಾ ಒಂದು ಕಿವಿ ಫ್ರೂಟ್ ಅಂದ್ರಲ್ಲ ಅದ, ಇಲ್ಲ ಒಂದು ಅನಾನಸ, ಕಿತ್ತಳೆ, ಹಿಂಗೇನೋ ಒಂದು ಹಣ್ಣು ತಿನ್ನಬೇಕು. ಆಮೇಲೆ ರಾತ್ರಿ ಊಟಕ್ಕೆ ನೀರು ಮಾತ್ರ 400 ml ಎಲ್ಲ ಟೈಮೂ ಅಷ್ಟು ಕುಡ್ಕಿಡ್ದು ಅಗ್ಗ ಮುಖನ. ಆಮೇಲೆ ಒಂದು ಬೇಸಿರ ಮೊಟ್ಟೆ, ಆಮೇಲೆ ಒಂದು ಬರೀ ಗೋಧಿ ಹಿಟ್ಟಿಂದು ಬ್ರೆಡ್ಡು, ಇಲ್ಲಾಂದರೆ ಏನಾನ ಹಿಂಗೆ ಕ್ರೀಮ್ ಐಟಮ್ ಬೇರೆ ಹೇಳೋರಮ್ಮ. ಅಷ್ಟೇ, 0 ಫ್ಯಾಟು ಸ್ಲೈಸ್ ಅಂತೆ, ಏನು ಫ್ಯಾಟ್ ಇಲ್ಲದ್ದು. ಹಿಂಗೆ ಇಷ್ಟು ಕೊಟ್ಟವ್ರೆ, ನೋಡು ಯಾವುದೇ ತಿಂತಿ ಯಾವ್ದು ಬಿಡ್ತೀಯ, ನಿನ್ನಿಷ್ಟ, ಹೇಳಿದ್ದೀನಿ. ಆಮೇಲೆ ನಾನು ಹೇಳಿದ್ನಲ್ಲ, ಓಸು ಒಂದು ಸತಿ ತಿನ್ಬೇಡ, ಒಂದೊಂದು ಐಟಮ್ ಅಷ್ಟೇ. ಈಗ ಸಾಯಂಕಾಲ ಬೆಳಗ್ಗೆ ಅಷ್ಟು ಐಟಮ್ ಹೇಳಿದ್ನಲ್ಲ, ಅದ್ರಾಗ ಯಾವುದಾದ್ರೂ ಒಂದು. ಮಧ್ಯಾಹ್ನ ಹೇಳಿದ್ನಲ್ಲ, ಅದ್ರಾಗೆ ಯಾವುದಾದ್ರೂ ಒಂದು. ಸಾಯಂಕಾಲ ಒಂದು 4-5 ಥರ ಹೇಳಿದ್ನಲ್ಲ, ಅದ್ರಾಗ ಒಂದು ಅಷ್ಟೇ. ಆಮೇಲೆ ಒಂದು ಓಸು ತಿಂದರೆ ಡಬಲ್ ಅಲ್ಲ ತ್ರಿಬಲ್ ತಪ್ಪಾಗ್ಬಿಡ್ತೀಯ ನೀನು. ಸರಿ ಬಿಡು, ಅದೊಂದು ಚೀಟಿ ಕೊಡಿಲಿ, ನಾನು ಇಕ್ಕೊಂಡು ನೋಡ್ಕೊಂಡು ಅಂತ ತಿಂತೀನಿ. ಹಂಗಾಗಲಿಲ್ಲ ಅಂದರೆ ನಾನೇನ ತಿನ್ಕೊಂಡು ಸಣ್ಣ ಆಗ್ತೀನಿ ಬಿಡಪ್ಪ. ಅವ್ರು ಹೇಳ್ದವೆಲ್ಲ ತಿನ್ನೋಕ್ಕಾಗಲ್ಲ. ನಾನು ಹೆಂಗೆ ಮಾಡ್ಕೊಂಡು 1 ತಿಂಗಳು 30 ದಿನ ನಿನ್ನ ಮದುವೆ ಇರೋದು, ಇನ್ನೂ 3 ತಿಂಗಳು 4 ತಿಂಗಳು ಟೈಮ್ ಐತೆ ನಿನ್ನ ಮದುವೆಗೆ. ನಿಮ್ಮ ಮದುವೆ ಒಂದು ಲೇಟಾಗಿ ಇಟ್ಕೊಂಡು ಪರವಾಗಿಲ್ಲ ಕಣ್ಣ ರವಿ, ನಾನು ಸಣ್ಣ ಆದಮೇಲೆ ನಿಮ್ಮ ಮದುವೆ ಹೇಳಿದ್ದೀನಿ. ಆಡ್ಕೊಂಡ್ರಲ್ಲ ನಾವೇನ ಬಂಗಾರ ಮಾಡೋಣ, ಅವೇನ ಕರೆಸ್ತೀನಿ ಮದುವೆಗೆ ಬರ್ತಾನೆ. ಅವಾಗ ಈ ಆಂಟಿ ಅಮ್ಮ ಯಾರು ಅಂತ ಯೋಚನೆ ಮಾಡ್ಬೇಕು. ಹುಡುಗರ ಅಮ್ಮನೇ ಅಂತಾನೆ ಅಂದ್ಕೊಂಡು ಅವನು ತಲೆನ ಕೈ ಕಾಣಬೇಕು. ಹಂಗೆ ಮಾಡ್ತೀನಿ ನೋಡ್ತಾರೆ. ಮಗನ ಮದುವೆಗಿಂತ ನೀನು ಸಣ್ಣ ಆಗೋದೇ ಮುಖ್ಯ ಆಗ್ಬಿಡ್ತಲ್ಲಿ. ಇನ್ನೆಷ್ಟು ಅವಮಾನ ಆಗಿರೋಣ ನಿಮಗೆ ಒಡವೆ ಅಂಗಡಿಗೆ. ನನಗೆ ಯೋಚನೆ ಮಾಡೋಕ್ಕೆ ಆಗ್ತಿಲ್ಲವ. ಅಷ್ಟರ ಮಟ್ಟಿಗೆ ಅವಮಾನ ಆಗಿದೆ ಅಂತ ಕಾಣ್ತಾ ಇತ್ತು. ಅಮ್ಮ ಇರಲಿ. ಆಮೇಲೆ ನೀನು ನನ್ನ ಮದುವೆ ತೀರ ಇನ್ನೂ 10-7 ತಿಂಗಳು ಲೇಟಾಗಿ ಆಗಲಿ, ಏನು 1 ವರ್ಷ ಬಿಟ್ಟಾಗಲಿ, ನನಗೇನು ಯೋಚನೆ ಇಲ್ಲ. ನೀನು ಸಣ್ಣ ಆಗ್ತೀನಿ ಅಂತ ಹೇಳಿ ಡಬಲ್ ತಪ್ಪಾಗಲಿಲ್ಲ ಅಂದ್ರೆ ಸಾಕಾಗೈತೆ ನನಗೆ. ಏನಾಗಲ್ಲ ಸುಮ್ಮನಿರ. ಒಂದಿಷ್ಟ ನೀರು ಕಮ್ಮಿ ಕುಡಿಬೇಕು. 400 ml ಅಂದ್ರೆ ನೀರು ಕಮ್ಮಿ ಕುಡ್ಕೊಂಡೇ ನಾನು ಡಯಟ್ ಮಾಡ್ತೀನಿ. ನೋಡ್ತೀರಿ, ನಿಮ್ಮ ಅಪ್ಪನೇ ಆಶ್ಚರ್ಯ ಪಡ್ಕೊಳ್ಳ ನೆಂತೀನಿ ಅಂತ. ನಾನು ನಿಮ್ಮ ಮದುವೆಗೆ ಹೆಂಗಿರ್ಬೇಕು ಅಂತ ಕನಸ್ಕೊಂಡು ನಿಮ್ಗೆ ಗೊತ್ತೇಂದ ರವಿ. ಜಾಸ್ತಿ ವರ್ಷದಿಂದ ನಿಮ್ಮ ಮದುವೆ ಸೆಟ್ ಆಗೈತೆ. ಮೊದ್ಲಿಂಗಿರ್ತಿ ಅಕ್ಕೈನ ತಂಗಿ ನಮ್ದು ಹಂಗೆ ಕಾಣಿಸ್ಬೇಕು ನಾನು. ಏನಾನ ಮಾಡ್ಕೊಂಡಿವಂತೆ. ಊಟಕ್ಕೆ ಏನಾನ ಒಂಚೂರು ಇದ್ರಿಪ್ಪ, ಊಟ ಮಾಡಿ ತೋಟದ ಕಡೆಗೆ ಹೋಗ್ತೀನಿ. ಅಲ್ಲಿ ನೀರು ತಿರುಗಿ ಬರಬೇಕು, ಗೇಟ್ ವಾಲ್ ತಿರುಗಿ ಬರಬೇಕು. ಎಲ್ಲ ನೀರು ಬೆಳಗ್ಗೆಯಿಂದ ಒಂದೇ ಸಮ ಕಲ್ಗೆ ಹೋಗ್ತವೆ. ಸರಿ ನಡಿಯಪ್ಪ, ಕೈ ಮುಖ ತೊಳ್ಕೊಂಡು ಕುತ್ಕೊಂಡು ನಡಿ ಬರ್ತೀನಿ, ಇರ್ತೀನಿ. ಸರಿ ನಿಂಗವ, ನಾನು ಹೋಗ್ತೀನಿ ಕಣೆ. ಬಂದು ಜಾಸ್ತಿ ಗೊತ್ತಾಯ್ತು. ನಮ್ಮ ಯಮಣಿ ಹುಡ್ಕಾಡ್ತಾಳೆ, ಈ ಅಜ್ಜಿ ಎಲ್ಲ ಹೋತು ಎಷ್ಟೊತ್ತಾರು ಬರಲಿಲ್ಲ ಅಂತ. ಹೋಗ್ತೀನಿ. ಇದು ಆಮೇಲೆ ನಿಂಗಮ್ಮ ಇನ್ನೊಂದು ಮಾತು ಹೇಳ್ತೀನಿ ಕೇಳು. ಜಾಸ್ತಿನ ಎಣ್ಣೆ ಪಣ್ಣೆ ತಿನ್ಬೇಡ, ಎಣ್ಣೆ ತಿಂದರೆ ದಪ್ಪಾಗೋದು ಅಂತಾರೆ. ಅದಕ್ಕೇನ ಹೆಂಗ ನೀನು ಚೆನ್ನಾಗಿರ್ಬೇಕಣೆ ಅಷ್ಟೇ ನನಗೆ. ಸರಿ ನಾನು ಹೋಗನೆ, ಹೋಗಿ ಮಗಿ ಊಟಕ್ಕೆ ಹೋಗು, ಅದು ಅಲ್ಲಿ ತಗೋಬೇಕಂತ. ಸರಿ ಕಣ್ ಮನಕೆ, ನನ್ನ ಆರೋಗ್ಯದ ಬಗ್ಗೆ, ನನ್ನ ಯೋಗಕ್ಷೇಮದ ಬಗ್ಗೆ ಯೋಚನೆ ಮಾಡೋಣ. ನಾನು ಒಬ್ಬಳೇ ನೋಡಿರೋದು, ನಾನು ಬಂದು ಅಂದರೆ ಸರಿ ಬಿಡ, ಜಾಸ್ತಿ ಮಗಳು ಬೇಡ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ. ಹಾಗೆ ನಿಮ್ಮ ಮನಸ್ಸಿಗೆ ಏನಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇವಳು ಚಾನಲ್ಗೆ ಕಾರ್ಟೂನ್ ಕಿನ್ನಡಿಗಳು ಅಂತ ಈ ಚಾನಲ್ ಹೆಸರು. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಇವಳು ಯಾವ ವಿಡಿಯೋ ಹಾಕಿರೂ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೀವು ನನ್ನಂಗೆ ಸಣ್ಣ ಆಗಬೇಕು ಅಂತ ಬಯಸ್ತಿದ್ರೆ ಈ ಚಾರ್ಟ್ ಆಗೈತಲ್ಲ, ಅಷ್ಟೂ ತಪ್ಪೇನ ಪಾಲಿಸಿ ನೋಡೋಣ. ನಾನು ಹಂಗೆ ನಾಳೆಯಿಂದನೇ ಟ್ರೈ ಮಾಡ್ತೀನಿ. ನಾನು ಸಣ್ಣ ಆಗಬೇಕು ಅಷ್ಟೇ, ನನ್ನ ಮಗನ ಮದುವೆ ಅಷ್ಟೊತ್ತಿಗೆ. ಸರಿ ಕಣ ನಿಂಗೆ, ನಾನು ಹೋಗ್ತೀನಿ. ಬಾಯ್ ಬಾಯ್.